ಕೊಪ್ಪಳ ರೈಲ್ವೆ ನಿಲ್ದಾಣಕ್ಕೆ ಗವಿಮಠದ ಹೆಸರು ಮರುನಾಮಕರಣಕ್ಕೆ ಒತ್ತಾಯ ಕೇಳಿಬರ್ತಾ ಇದೆ. ರೈಲ್ವೆ ನಿಲ್ದಾಣಗಳ ಹೆಸರು ಬದಲಾವಣೆಗೆ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಈ ಮನವಿ ಕೇಳಿಬರ್ತಾ ಇದೆ. ಈ ಒಂದು ಮನವಿ ಸಲ್ಲಿಸಲಾಗ್ತಾ ಇದೆ. ಕೊಪ್ಪಳ ರೈಲ್ವೆ ನಿಲ್ದಾಣಕ್ಕೆ ಗವಿಮಠದ ಹೆಸರನ್ನ ಇಡಬೇಕು. ಬಹಳಷ್ಟು ಸುಪ್ರಸಿದ್ಧವಾಗಿರುವಂತಹ ಮಠ, ಹೀಗಾಗಿ ಗವಿಮಠದ ಹೆಸರನ್ನ ಇಡಬೇಕು ಅಂತ ಒತ್ತಾಯ ಕೇಳಿಬರ್ತಾ ಇದೆ. ಲಕ್ಷಾಂತರ ಭಕ್ತರ ಶ್ರದ್ಧಾ ಕೇಂದ್ರವಾಗಿರುವಂತಹ ಗವಿಮಠದ ಹೆಸರು ಇಡಬೇಕು ಅಂತ ಭಕ್ತರು ಬೇಡಿಕೆ ಇಡ್ತಾ ಇದ್ದಾರೆ. ಶಿಕ್ಷಣದ ಜೊತೆಗೆ ಸಾವಿರಾರು ಮಕ್ಕಳಿಗೆ ವಸತಿ, ಅದರ ಜೊತೆಗೆ ಅನ್ನದಾಸೋಹವನ್ನು ಕೂಡ ಕಲ್ಪಿಸಿರುವಂತಹ ಗವಿಮಠ, ಹೀಗಾಗಿ ಗವಿಮಠದ ಹೆಸರನ್ನ ಇಡಬೇಕು. ಸ್ಥಳೀಯ ಜನರು, ಸ್ಥಳೀಯ ಮಕ್ಕಳು, ಅದೇ ರೀತಿ ಇಡೀ ರಾಜ್ಯದಾದ್ಯಂತ ಮಕ್ಕಳಿಗೆ ಉಚಿತ ವಸತಿ, ಊಟ, ಅನ್ನದಾಸೋಹ, ಇದರ ಜೊತೆಗೆ ಶಿಕ್ಷಣ ದಾಸೋಹ, ಅಕ್ಷರ ದಾಸೋಹವನ್ನು ಕೂಡ ಕಲ್ಪಿಸಿಕೊಡ್ತಾ ಇದೆ. ಹೀಗಾಗಿ ಗವಿಮಠದ ಹೆಸರನ್ನ ಇಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈಗಾಗಲೇ ಹೈಟೆಕ್ ರೈಲ್ವೆ ನಿಲ್ದಾಣವಾಗ್ತಾ ಇರುವಂತಹ ಕೊಪ್ಪಳ ರೈಲ್ವೆ ನಿಲ್ದಾಣಕ್ಕೆ ಗವಿಮಠದ ಹೆಸರನ್ನ ಮರುನಾಮಕರಣ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೇಳಿಬರ್ತಾ ಇದೆ. ರೈಲ್ವೆ ನಿಲ್ದಾಣದ ಉದ್ಘಾಟನೆ ವೇಳೆ ಮರುನಾಮಕರಣ ಮಾಡಿ ಅಂತ ಜನರು ಕೂಗಿಡ್ತಾ ಇದ್ದಾರೆ. ಗಂಗಾವತಿ ರೈಲು ನಿಲ್ದಾಣಕ್ಕೆ ಅಂಜನಾದ್ರಿ ಹೆಸರನ್ನ ಇಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಕೇಳಿಬರ್ತಾ ಇದೆ. ಮುನಿರಾಬಾದ್ ನಿಲ್ದಾಣಕ್ಕೆ ಹುಲಿಗೆಮ್ಮ ದೇವಿಯ ಹೆಸರನ್ನ ಇಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಕೇಳಿಬರ್ತಾ ಇದೆ. ಇನ್ನು ಬಾನಾಪುರಕ್ಕೆ ಮಹಾತ್ಮ ಗಾಂಧೀಜಿ ರೈಲು ನಿಲ್ದಾಣ ಅಂತ ಮರುನಾಮಕರಣ ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆ ಕೂಡ ಸಲ್ಲಿಸಲಾಗ್ತಾ ಇದೆ. ಹೀಗಾಗಿ ಅನೇಕ ರೈಲ್ವೆ ನಿಲ್ದಾಣಗಳು ಅಂದರೆ ಪುನರ್ ನಿರ್ಮಾಣ, ಆಧುನೀಕರಣಗೊಳ್ತಾ ಇರುವಂತಹ ರೈಲ್ವೆ ನಿಲ್ದಾಣಗಳಲ್ಲಿ ಈ ಒಂದು ಬೇಡಿಕೆ ಕೇಳಿಬರ್ತಾ ಇದೆ. ಯಾಕಂದರೆ ಸ್ಥಳೀಯವಾಗಿ ಅತಿ ಹೆಚ್ಚು ಪ್ರಭಾವ ಬೀರಿರುವಂತಹ ಕ್ಷೇತ್ರಗಳು, ಸ್ಥಳಗಳು, ಆ ದೇವರ ಹೆಸರುಗಳನ್ನು ಕೂಡ ಇಡಬೇಕು. ಮಹಾತ್ಮ ಗಾಂಧೀಜಿ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಹೈಟೆಕ್ ನಿಲ್ದಾಣವಾಗ್ತಿರುವಂತಹ ರೈಲ್ವೆ ನಿಲ್ದಾಣಗಳ ಮರುನಾಮಕರಣ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಜನರಿಂದ ಕೇಳಿ ಬರ್ತಾ ಇರುವಂಥದ್ದು. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಅನೇಕ ಸ್ಥಳೀಯರು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಬೇಡಿಕೆ ಇಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಕೊಪ್ಪಳ ರೈಲು ನಿಲ್ದಾಣ ಸೇರಿ ಅನೇಕ ರೈಲು ನಿಲ್ದಾಣಗಳ ಮರುನಾಮಕರಣ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೇಳಿಬರ್ತಾ ಇದೆ. ಈ ಬೇಡಿಕೆಗೆ ಪ್ರಮುಖ ಕಾರಣ ಏನು? ಜನ ಈ ಬಗ್ಗೆ ಏನು ಹೇಳ್ತಾರೆ? ಇನ್ನು ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಖಂಡಿತಲೂ ಕೂಡ ಕೊಪ್ಪಳದ ಕೇಂದ್ರ ಸ್ಥಾನದಲ್ಲಿರುವಂತಹ ಕೊಪ್ಪಳ ನಗರದ ರೈಲ್ವೆ ನಿಲ್ದಾಣಕ್ಕೆ ಗವಿಮಠದ ಗವಿಶ್ರೀ ಅಭಿನವ್ ಗೌಶ್ರೀ ಅಂತೇಳಿ ಮರುನಾಮಕರಣ ಮಾಡ್ಬೇಕಂತೇಳಿ ಇವತ್ತು ಬಹುದೊಡ್ಡವಾದಂತಹ ಆಗ್ರಹ ಕೇಳಿ ಬಂದಿರುವಂತದ್ದು. ಇದಕ್ಕೆ ಕಾರಣ ಏನಂತಂದ್ರೆ, ಇದೀಗ ರಾಜ್ಯ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವರಾದಂತಹ ಎಂ ಬಿ ಪಾಟೀಲ್ ಅವರೊಂದು ಟ್ವೀಟ್ ಮಾಡಿದ್ರು. ಏನಂದ್ರೆ ಈಗ ಗಂಗಾವತಿ ತಾಲೂಕಲ್ಲಿ ಅಂಜನಾದ್ರಿ ಇದೆ, ಆ ಕಾರಣಕ್ಕಾಗಿ ಗಂಗಾವತಿಗೆ ಅಂಜನಾದ್ರಿ ರೈಲ್ವೆ ನಿಲ್ದಾಣ, ಅದರ ಜೊತೆಗೆ ಇನ್ನು ಹುಲಿಗೆಮ್ಮ ಶ್ರೀ ಕ್ಷೇತ್ರದಂತ ಹುಲಿಗೆಮ್ಮ ದೇವಸ್ಥಾನ ಅಂದ್ರೆ ಮುನ್ರಾಬಾದ್ ಬಳಿ ಬರುತ್ತೆ. ಅದು ಮುನ್ರಾಬಾದ್ ರೈಲ್ವೆ ನಿಲ್ದಾಣಕ್ಕೆ ಶ್ರೀ ಹುಲಿಗೆಮ್ಮ ದೇವಿ ರೈಲ್ವೆ ನಿಲ್ದಾಣ, ಅದ್ರ ಜೊತೆಗೆ ಈಗ ಬಾನಾಪುರ ಬರುತ್ತೆ, ಅಂದ್ರೆ ಕುಕ್ಕನೂರು ತಾಲೂಕು ಬಾನಾಪುರ ಬರುತ್ತೆ, ಅಲ್ಲಿ ಮಹಾತ್ಮ ಗಾಂಧಿ ಅವರು ಬಂದೋಗಿದ್ರು. ಆ ಕಾರಣಕ್ಕಾಗಿ ಮಹಾತ್ಮ ಗಾಂಧಿ ರೈಲ್ವೆ ನಿಲ್ದಾಣ ಅಂತೇಳಿ ಮರುನಾಮಕರಣಕ್ಕೆ ನಾವು ಸರ್ಕಾರದಿಂದ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಅಂತೇಳಿ ಟ್ವೀಟ್ ಮಾಡಿದ್ರು. ಇದ್ರ ಜೊತೆಗೆ ಏನಂತಂದ್ರೆ, ಏನು ಕೊಪ್ಪಳದ ಗವಿಮಠದಲ್ಲಿರುವಂತಹ ಗವಿಮಠ ಅಂತ ಹೇಳ್ಬೋದು, ಅದ್ರ ಜೊತೆಗೆ ಕೊಪ್ಪಳದ ನಗರದ ರೈಲ್ವೆ ನಿಲ್ದಾಣಕ್ಕೆ ಗವಿಮಠ ಅಂತ ಹೇಳಿ ಒಂದು ಹೆಸರಿಡಬೇಕು, ಮರುನಾಮಕರಣ ಮಾಡ್ಬೇಕಂತೇಳಿ ಬಹು ದೊಡ್ಡ ಆಗ್ರಹ ಕೇಳಿಬಿತ್ತು. ಆದ್ರೆ ಎಂ ಬಿ ಪಾಟೀಲ್ ಮಾತ್ರ ಮೂರು ಇದಾವೆ, ಅಂಜನಾದ್ರಿ ಇರ್ಬೋದು, ಹುಲಿಗೆಮ್ಮ ದೇವಿ ಇರ್ಬೋದು, ಅದ್ರ ಜೊತೆಗೆ ಮಹಾತ್ಮ ಗಾಂಧಿ ಅಂದ್ರೆ ಬಾನಾಪುರದ ಮಹಾತ್ಮ ಗಾಂಧಿ ರೈಲ್ವೆ ನಿಲ್ದಾಣ, ಮೂರಕ್ಕೆ ಮಾತ್ರ ಪ್ರಸ್ತಾವನೆ ಸಲ್ಲಿಸಿದ್ರು. ಇದರ ಬೆನ್ನಲ್ಲೇ ಕೊಪ್ಪಳದ ನಗರದ ಮತ್ತು ಕೊಪ್ಪಳ ಸೇರಿದಂತೆ ಬೇರೆ ಬೇರೆ ಉತ್ತರ ಕರ್ನಾಟಕದ ಅದೇ ರೀತಿ ರಾಜ್ಯದಂತ ವಿವಿಧ ಜನರು ಆಗ್ರಹ ಪಡಿಸಿರುವಂತದ್ದು. ಗವಿಮಠಕ್ಕೆ ತನ್ನದಾದಂತಹ ಹಿನ್ನೆಲೆ ಹೊಂದಿದೆ. ಅದೇ ರೀತಿಯಾಗಿ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಇರ್ಬೋದು ಮತ್ತು ವಸತಿ ಸಹಿತ ಅನ್ನದಾಸವನ್ನ ಮಾಡ್ತಾ ಇದ್ರೆ, ಆ ಕಾರಣಕ್ಕಾಗಿ ಕೊಪ್ಪಳ ನಗರದಲ್ಲಿರುವಂತಹ ರೈಲ್ವೆ ನಿಲ್ದಾಣಕ್ಕೆ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಒಂದು ರೈಲ್ವೆ ನಿಲ್ದಾಣ ಅಂತೇಳಿ ಹೆಸರಿಡಬೇಕಂತೇಳಿ ಆಗ್ರಹ ಕೇಳಿ ಬಂದಿರುವಂತದ್ದು. ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡುತ್ತೆ ಗೊತ್ತಿಲ್ಲ. ಆದ್ರೆ ಇದೀಗ ಮೂರು ರೈಲ್ವೆ ನಿಲ್ದಾಣಕ್ಕೆ ಮರುನಾಮಕರಣಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಅದರ ಜೊತೆಗೆ ಇದೊಂದು ಸಹ ಪ್ರಸ್ತಾವನೆ ಸಲ್ಲಿಸಬೇಕು, ಸಲ್ಲಿಸಿದಾಗ ಮಾತ್ರ ಅದಕ್ಕೆ ಒಂದು ನ್ಯಾಯ ಸಿಗುತ್ತೆ. ಆ ಕಾರಣಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿರುವಂತದ್ದು. ಈಗಾಗಲೇ ಎಂ ಬಿ
ಪಟೇಲ್ ಅವರು 3 ರೈಲು ನಿಲ್ದಾಣಕ್ಕೆ ಮರುನಾಮಕರಣಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಇದೊಂದು ಇನ್ನು ಕೊಪ್ಪಳ ನಗರದಲ್ಲಿರುವಂತಹ ಕೇಂದ್ರ ಸ್ಥಾನದಲ್ಲಿರುವಂತಹ ಹೈಟೆಕ್ ಈಗಾಗಲೇ ರೈಲು ನಿರ್ಮಾಣ ಆಗ್ತಾ ಇದೆ. ಉದ್ಘಾಟನೆ ವೇಳೆಗೆ ಇದು ಗವಿಮಠದ ಅಭಿನವ ಗವಿಸಿದ್ದೇಶ್ವರ ರೈಲು ನಿಲ್ದಾಣ ಅಂತೇಳಿ ಮರುನಾಮಕರಣ ಮಾಡ್ಬೇಕಂತೇಳಿ ಒಂದು ಸಾರ್ವಜನಿಕರು ಒತ್ತಡ ಇರ್ತಾ ಇದ್ದಾರೆ. ಈಗಾಗಲೇ ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಸಂಸದರು ಇರ್ಬೋದು, ಶಾಸಕರು ಇರ್ಬೋದು, ಅವರು ಕೂಡ ಸರ್ಕಾರಕ್ಕೆ ಒತ್ತಡ ಆಗ್ತದೆ. ಯಾಕಂದ್ರೆ ಗವಿಸಿದ್ದೇಶ್ವರ ಮಠ ಅಂತ ಅಂದ್ರೆ ಬಹುದೊಡ್ಡವಂತದ ಒಂದು ಪ್ರಾಮುಖ್ಯತೆ ಇದೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿದೆ. ಆ ಕಾರಣಕ್ಕಾಗಿ ಗವಿಮಠದ ಒಂದು ಅಭಿನವ ಗವಿಸಿದ್ದೇಶ್ವರ ರೈಲು ನಿಲ್ದಾಣ ಅಂತೇಳಿ ಹೆಸರಿಡಲೇಬೇಕಂತೇಳಿ ಒತ್ತಡ ಹಾಕಿರುವಂತದ್ದು. ಸಂತೋಷ್, ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.